ರಾಜ್ಯ ರೈತ ಸಂಘ ಹಸಿರು ಸೇನೆ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಇದನ್ನು ನಾವು ದಾವಣಗೆರೆ ಜಿಲ್ಲಾ ಅಧ್ಯಕ್ಷನಾಗಿ ಆಳೂರು ನಾಗರಾಜ್ ಅಂತ ಹೇಳ್ಬಿಟ್ಟು, ಹಾಗೆ ರೈತ ಮುಖಂಡರಾದಂಥ ಪರಮೇಶ್ವರಪ್ಪ, ನಾಗರಾಜಪ್ಪ ಹಾಗೂ ನಂದೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂದೀಶ್, ತಾಲೂಕು ಅಧ್ಯಕ್ಷರಂಥ ಬಸವರಾಜಪ್ಪ ಹಾಗೂ ರಾಘವೇಂದ್ರ, ನಂತರ ಉಳಿದಂತೆ ಎಲ್ಲ ನಮ್ಮ ಚಂದ್ರು, ಕೊಮರನಹಳ್ಳಿ ಚಂದ್ರು ರೈತ ಮುಖಂಡರು ಇಂದಿನ ದಿವಸ ಏನು ಹಗಲು ಮಾಡ್ತಕ್ಕಂಥ ದಾವಣಗೆರೆ ಜಿಲ್ಲೆಯಾದ್ಯಂತ ರೈತರನ್ನ ಹಗಲು ಮಾಡ್ತಾಯಿದೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ. ಹೇಗೆ ಅಂದರೆ ಯೂರಿಯಾ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಯೂರಿಯಾ ತಗೊಂಡ್ರೆ ಅದ್ರ ಜೊತೆಗೆ ನ್ಯಾನೋ ಗೊಬ್ಬರವನ್ನು ತಗೊಳ್ಬೇಕು ಅಂತ ಹೇಳಿ ರೈತರಿಗೆ ಒತ್ತಾಯ ಮಾಡ್ತೈತೆ. ಅಂದರೆ ಇಲ್ಲಿವರೆಗೂ ಶ್ರಮಿಕ ವರ್ಗ ಆಗಿರ್ತಕ್ಕಂಥದ್ದು ತನ್ನ ಶ್ರಮವನ್ನು ಭೂಮಿಗೆ ಹಾಕಿ ಬೆಳೀತಕ್ಕಂಥ ರೈತರು ಇಂದಿನ ದಿವಸ ಯಾವುದೇ ಬೆಲೆ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ. ಇನ್ನೇನು ಅಳಿವು ಉಳಿವು ಅನ್ನೋ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಅಂತ ಸುರಿತಕ್ಕಂಥದ್ದು 3 ತಿಂಗಳಿಂದ ಮಳೆ ಸುರಿತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಯಾವುದೇ ಕಾರಣಕ್ಕೂ ತಮ್ಮ ಕೃಷಿ ಚಟುವಟಿಕೆಯನ್ನು ಬಿಡ್ದಂಗೆ, ಸಾಲ ಆದ್ರೇನು ಸೋಲ ಆದ್ರೇನು ಏನೇ ಸಮಸ್ಯೆ ಬಂದರೂ ಕೂಡ ಬಿಡ್ದಂಗೆ ತಮ್ಮ ಚಟುವಟಿಕೆಯನ್ನು ಮಾಡಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಈ ಲಿಂಕನ್ನು ತಪ್ಪಿಸೋಕ್ಕೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ರೈತರಿಂದ ವಸೂಲಿ ಮಾಡ್ತೈತೆ, ಹಗಲು ಮಾಡ್ತೈತಿ. ಒಂದೊಂದು ನ್ಯಾನೋ ಬಾಟ್ಲಿ ತಗೊಂಡ್ರು ರೈತರಿಗೆ ಗೊಬ್ಬರ ಕೊಡ್ತೈತೆ. ಅಂದರೆ ಇವರು ಪುಕ್ಸೆಟೆ ದುಡ್ಡು ಕೊಟ್ಟಂಗೆ ರೈತರು ಒಂದು ಕ್ವಿಂಟಲ್ ಗೊಬ್ಬರ ತಗೊಂಡ್ರೆ ಇವರು ನ್ಯಾನೋ ಗೊಬ್ಬರ ಕೊಡ್ತಾರಂತೆ. ಯಾರ ಅಪ್ಪ ಮನೆ ದುಡ್ಡಿದು? ಪ್ರತಿಯೊಬ್ಬ ರೈತ 1 ಕ್ವಿಂಟಲ್ ತಗೊಂಡ್ರೆ 1 ಲೀಟ್ರ್ ನ್ಯಾನೋ ಗೊಬ್ಬರ ತಗೋಬೇಕು. ಯಾಕೆ ತಗೋಬೇಕು? ಸರ್ಕಾರ ಮಾನ ಮರ್ಯಾದೆ ಇದ್ದರೆ ರೈತನಿಗೆ ಬೇಕಾಗಿದ್ದನ್ನು ಒದಗಿಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಲಿಂಕ್ ಕೊಟ್ಟು ನೀವು ನ್ಯಾನೋ ಗೊಬ್ಬರ ಬಳಕೆ ಮಾಡಿರಿ ಅಂದರೆ ಇರೋದನ್ನೇ ತಗೊಳಕ್ಕೆ ದುಡ್ಡಿಲ್ಲ. ಇವ್ರು ಮತ್ತೆ ನ್ಯಾನೋ ತಗೊಂಡು ನಾವು ನ್ಯಾನೋ ಗೊಬ್ಬರ ಹಾಕ್ಬೇಕಾ? ಇವ್ರದ್ದು ಏನಾದರೂ ಈ ರಸಗೊಬ್ಬರಕ್ಕೆ ಸಂಬಂಧಪಟ್ಟರಂಗೆ ಬೇರೆ ಏನಾದರೂ ಒಂದು ಲಾಂಚ್ ಮಾಡಬೇಕು ಅಂತಂದರೆ ರೈತನಿಗೆ ಸಮರ್ಪಕವಾಗಿ ಒಂದು ಸಭೆಯನ್ನು ಕರೆದು ಇದು ಬೇಕು ಬೇಡ ಅಂತಂದು ರೈತರನ್ನ ಕೇಳಿ ಅದನ್ನು ಲಾಂಚ್ ಮಾಡಬೇಕು. ಅದು ಬಿಟ್ಬಿಟ್ಟು ರೈತನಿಗೆ ಒತ್ತಾಯವಾಗಿ ಇದನ್ನು ಕೊಡ್ತಕ್ಕಂಥದ್ದನ್ನು ಕೂಡಲೇ ನಿಲ್ಲಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ, ಹಾಗೂ ಕೃಷಿ ಅಧಿಕಾರಿ JD ಏನು ಜಿಲ್ಲಾ ನಿರ್ದೇಶಕರಲ್ಲ ಅವ್ರಿಗೆ ಆರಾಮಿಲ್ಲ, ನನಗೆ ಯಾವುದೂ ಅಂತ ಹೇಳಿ 15 ದಿನ ರಜೆ ಹಾಕ್ಯಂಗೆ ಕೂತ್ಕೊಂಡ್ರೆ ಇಲ್ಲಿ ರೈತರ ದುಡ್ಡು ಎಷ್ಟು ಕೋಟಿ ಲೂಟಿ ಆಗಿದೆ. ಇದನ್ನು ಯಾರು ವಾಪಸ್ ಕೊಡಬೇಕು? ಮಾನ ಮರ್ಯಾದೆ ಇದ್ದರೆ ಇದನ್ನು ವಾಪಸ್ ಕೊಡಿಸ್ಬೇಕು. ಇಲ್ಲ ಅಂದರೆ ಈ ತತ್ಕ್ಷಣ ಇವತ್ತಿಂದ ರೈತ ಏನು ಕೇಳ್ತಾನೆ ಅದನ್ನು ಅಷ್ಟೇ ಕೊಡಬೇಕು. ಇಲ್ಲ ಅಂದರೆ ಅದ್ರ ಜೊತೆ ಯೂರಿಯಾ ಜೊತೆಗೆ ಯಾರು ಲಿಂಕನ್ನು ಕೊಡ್ತಾರೆ, ನ್ಯಾನೋ ಗೊಬ್ಬರ ಕೊಟ್ಟರೆ ಅದನ್ನು ವಾಪಸಾತಿ ಚಳವಳಿಯನ್ನು ನಾವು ರೈತ ಸಂಘ ಮಾಡಬೇಕಾಗತ್ತೆ. ಈಗಾಗಲೇ ನಮಗೆ ಆದೇಶ ಮಾಡಿದ್ದಾರೆ, ರೈತನಿಗೆ ಬೇಡಿಕೆಗೆ ಅನುಗುಣವಾಗಿ ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅಂತ. ಆ ಕಾರಣದಿಂದ ಕೂಡಲೇ ಇಂದಿನಿಂದಲೇ ಏನು ರಸಗೊಬ್ಬರ ವ್ಯಾಪಾರಿಗಳಿದ್ದಾರೆ ಅವರು ರೈತನಿಗೆ ಏನು ಕೇಳ್ತಾರೋ ಅದನ್ನು ಕೊಡಬೇಕು. ಯಾರು ಬಂದು ಕೇಳಿದ್ರು ಲಿಂಕ್ ಕೊಟ್ಟರೆ ಅಷ್ಟೇ ನಾವು ಯೂರಿಯಾ ಕೊಡ್ತೀವಿ ಅನ್ನೋದನ್ನು ಈ ಆದೇಶವನ್ನು ಮಾಡಿದ್ದಾರೆ ಜಿಲ್ಲಾ ಕೃಷಿ ಇಲಾಖೆ. ಆ ಕಾರಣಕ್ಕೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ವ್ಯಾಪಾರಸ್ಥರಲ್ಲಿ ರೈತ ಈಗಾಗಲೇ ಸಂಕಷ್ಟದಲ್ಲಿದ್ದಾನೆ. ಆ ಕಾರಣಕ್ಕೆ ರೈತನನ್ನು ಮತ್ತೊಂದಿಷ್ಟು ಸಂಕಷ್ಟಕ್ಕೆ ಸಿಗಿಸ್ಬೇಡ್ರಿ, ದಯವಿಟ್ಟು ರೈತನ ಬದುಕಲಿಕ್ಕೆ ಬಿಡಿ ಅಂತ ಕೇಳ್ತಾ, ದಯವಿಟ್ಟು ಯೂರಿಯಾ ಗೊಬ್ಬರವನ್ನು ಮಾತ್ರ ಕೊಡ್ರಿ, ಮತ್ತು ಅವರಿಗೆ ಲಿಂಕನ್ನು ಒದಗಿಸ್ಕೊಡ್ಬೇಡ್ರಿ. ಕೊಟ್ಟರೆ ನಾವು ವಾಪಸಾತಿ ಚಳವಳಿ ಮಾಡ್ತೀವಿ. ದಯವಿಟ್ಟು ಯೂರಿಯಾ ಗೊಬ್ಬರ ಅವ್ರು ಏನು ಕೇಳ್ತಾರೋ ರೈತ ಅಷ್ಟನ್ನೇ ಕೊಡಬೇಕು ಅಂತ ಎಲ್ಲ ನಮ್ಮ ಡೀಲರಲ್ಲೂ ಮತ್ತು ರೈತರಲ್ಲೂ ಕೂಡ ಯೂರಿಯಾ ಗೊಬ್ಬರ ಅಷ್ಟೇ ತಗೋಬೇಕು, ಮತ್ತು ಬೇರೆ ಯಾವುದೇ ಲಿಂಕನ್ನು ಯೂರಿಯಾ ಜೊತೆ ತಗೋಬೇಡ್ರಿ ಅಂತ ಎಲ್ಲ ರೈತರಲ್ಲಿ ಮನವಿ ಮಾಡ್ತೀವಿ. ನಮಸ್ತೆ. ಇದ್ರು ಅದಕ್ಕಾಗಿ ಅಲ್ಲಿಯ ADನೂ ಸಹಿತ ಕರ್ಕೊಂಡು ಇಲ್ಲಿ ಬಂದಿದ್ವಿ. ಈಗ ಎಲ್ಲ ಆ ರೀತಿ ಇಲ್ಲ, ಮನವೊಲಿಸಿ ಕೊಡಬೇಕಾದನ್ನು ಕಡ್ಡಾಯವಾಗಿ ಇಲ್ಲ ಅನ್ನುವ ಮಾತನ್ನು ಬಹಿರಂಗವಾಗಿ ಹೇಳಿ ಒಂದು ಲೆಟ್ರನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಈ ಕೂಡಲೇ ಎಲ್ಲ ಅಂಗಡಿಯ ಮಾಲೀಕರು ತಮ್ಮ ವ್ಯವಹಾರದಲ್ಲಿ ಯಾವುದೇ ಲಿಂಕನ್ನು ಮಾಡದೆ ರಾಸಾಯನಿಕ ಗೊಬ್ಬರಗಳನ್ನು ರೈತರಿಗೆ ವಿತರಿಸಬೇಕು. ಹಾಗಂತ ಹೇಳ್ಬಿಟ್ಟು ಅವರಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರು ನಿಮಗೂ ಕಾಶನ್ ಕೊಡ್ತಾರೆ. ಇದಕ್ಕೆ ಅನುಕೂಲವಾಗಲಿ. ರೈತರು ಸಹಿತ ತಾವು ಶೇರ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಕರ್ನಾಟಕದಾದ್ಯಂತ ಇದು ಹಬ್ಬಲಿ. ಯಾಕೆಂದರೆ ಮೋಸದ ಜಾಲನೆ ಹೊರತು ಅಧಿಕೃತವಾದ ಆದೇಶ ಇಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿ ನಾವು ತಿಳ್ಕೊಂಡು ನಮ್ಮ ಕೈಲಿ ಆದೇಶನೇ ಹಿಡ್ಕೊಂಡು ಬಂದಿದ್ದೇವೆ. ಹೆದರೋಂಥ ಅವಶ್ಯಕತೆ ಇಲ್ಲ. ನೀವು ಗೊಬ್ಬರನೂ ಸಾಕಷ್ಟು